ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಹೈಕೋರ್ಟ್ ವೆಬ್ಸೈಟಲ್ಲಿ ಒಂದು ಹೊಸದಾದಂಥ ಒಂದು ನೋಟಿಫಿಕೇಷನ್ ಬಂದಿದೆ. ಅದು ನಮ್ಮ 158 ಪೋಸ್ಟ್ಗಳಿಗೆ ಸಂಬಂಧಪಟ್ಟ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಆದರೆ ಏನಿದು, ತುಂಬ ಜನ ಗಾಬರಿ ಆಗ್ಬೋದು, ಹೊಸದಾಗಿ ರೀನೋಟಿಫೈ ಮಾಡಿದ್ರಾ ಅಂತ. ಸೊ ಇದ್ರದ್ದು ಏನು ಆ್ಯಕ್ಚುಲಿ ಏನಂತ ಹೇಳಿ ನೋಡೋಣ. ಓಕೆ, ರೀನೋಟಿಫಿಕೇಷನ್ ಅಥವಾ ಎಕ್ಸ್ಟೆನ್ಷನ್ ಮಾಡಿದಾರಾ ಅಪ್ಲಿಕೇಶನ್ ಫೈಲ್ ಮಾಡಲಿಕ್ಕೆ ಏನಂತ ಹೇಳಿ ನಾವು ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಸೊ ಎಷ್ಟೋ ಜನ ತುಂಬ ಆತಂಕದಲ್ಲಿದ್ದರು, ಇದೇನಾಗುತ್ತೆ, ಇನ್ನೂ ನೋಟಿಫೈ ಮಾಡ್ತಾರಾ ಇಲ್ವಾ ಹೇಳುವಂಥದ್ದು. ಸೊ ಎಲ್ರಿಗೂ ಒಂದು ಸಮಾಧಾನಕರವಾಗಿ ಆಗಿರುವಂಥ ಒಂದು ನೋಟಿಫಿಕೇಷನು ನೋಟಿಫೈ ಆಗಿದೆ. ಇನ್ನು ಎಕ್ಸಾಮ್ ಡೇಟ್ ನೋಟಿಫೈ ಆಗಬೇಕು. ಹಾಗಿದ್ರೆ ಈ ನೋಟಿಫಿಕೇಷನ್ ಏನು ಅಂತ ಹೇಳಿ ನಾವು ನೋಡೋಣ. ಸೊ ನೋಡಿ, ಇಲ್ಲಿ ನೀವು ಕಾಣ್ತಾ ಇರ್ಬೋದು, ನೀವು ಹೈಕೋರ್ಟ್ ವೆಬ್ಸೈಟಲ್ಲಿ ಆ್ಯಕ್ಚುಲಿ ಇಲ್ಲಿ ನೋಡಿದರೆ ಸೇಮ್ ಅದೇ ಇದರಲ್ಲೇ ಒರಿಜಿನಲ್ ಏನು ನೋಟಿಫಿಕೇಷನ್ ಇತ್ತು ಅದೇ, ಬೇರೆ ಎಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಮಧ್ಯದಲ್ಲಿ ಒಂದು ಸಪ್ಲಿಮೆಂಟ್ರಿ ನೋಟಿಫಿಕೇಷನ್ ಆಗಿತ್ತಲ್ಲ, ಸ್ಟೇ ಅಂದರೆ ಅಬೇಯನ್ಸಲ್ಲಿ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ನೋಟಿಫಿಕೇಷನ್. ಸೊ ಇವತ್ತು 18ಕ್ಕೆ ಇವತ್ತು ಒಂದು ನೋಟಿಫಿಕೇಷನನ್ನು ಇಲ್ಲಿ ಮಾಡಿರುವಂಥದ್ದನ್ನು ನಾವು ಕಾಣ್ಬೋದು ಅಲ್ವಾ. ಸೊ ಹಾಗಿದ್ರೆ ಲೆಟ್ಸ್ ಸಿ ವಾಟ್ ಇಟ್ ಈಸ್ ಅಂತ ಹೇಳಿ ನೋಡಿ. ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಏನಂತಂದರೆ, ನೋಟಿಫಿಕೇಷನ್ ಎಕ್ಸ್ಟೆಂಡಿಂಗ್ ದ ಡೇಟ್. ಅಂದರೆ ಈಗ ನಾವು ಫೆಬ್ರವರಿ 10ಕ್ಕೆ ಈ ನೋಟಿಫಿಕೇಷನ್ ಆಗಿತ್ತು, 12ನೇ ಮಾರ್ಚಿಗೆ ಅಬೇಯನ್ಸಿಗೆ, ಅದು ಲಾಸ್ಟ್ ಡೇಟ್ ಆಗಿತ್ತು ಆ್ಯಕ್ಚುಲಿ. ಬಟ್ ಆ ದಿನ ಅಬೇಯನ್ಸಲ್ಲಿ ಇರುತ್ತೆ ಈ ಪ್ರೊಸೆಸ್ ಅಂತ ಹೇಳಿ ಆ ದಿನ ಸಪ್ಲಿಮೆಂಟ್ರಿ ನೋಟಿಫಿಕೇಷನ್ ಮಾಡಿದರು ಅಲ್ವಾ. ಸೊ ಆ ಅಪ್ಲಿಕೇಶನ್ ಪ್ರೊಸೆಸ್ ಇನ್ನೂ ಅಂದರೆ ಅಪ್ಲಿಕೇಶನ್ ಫೈಲ್ ಮಾಡ್ತಾನೆ ಇದ್ರು ಅಲ್ಲಿ ತನಕ. ಬಟ್ ಅದೇ ದಿನ ಸಂಜೆ ನೋಟಿಫಿಕೇಷನ್ ಆಯಿತು ಈ ರೀತಿಯಲ್ಲಿ. ಸೊ ಆ ಏನಿದೆ ಪ್ರೊಸೆಸ್ ಅದು ಮುಂದುವರಿತಾ ಇದೆ ಈಗ, ಅದಕ್ಕೆ ಇನ್ನೂ ಟೈಮ್ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಿದ್ರೆ ನೋಡಿ, ಇದು ಒಂದು ಬಹಳ ಒಂದು ತುಂಬ ಒಂದು ಒಳ್ಳೆಯ ಕಾಲಘಟ್ಟ ಅಂತ ಹೇಳ್ಬೋದು. ಯಾಕೆಂದರೆ ಮುಂದಿನ ವರ್ಷದಿಂದ ಫ್ರೆಷರ್ಸ್ಗೆ ಅವಕಾಶ ಇಲ್ಲದೆ ಇರ್ಬೋದು ಅಲ್ವಾ. ಯಾಕೆಂದರೆ ಬರೀ ಈ ವರ್ಷ ಆಲ್ರೆಡಿ ಯಾವುದು ನೋಟಿಫೈ ಆಗಿದೆ ಅವರಿಗೆ ಮಾತ್ರ ಇದರ ಅವಕಾಶ ಇರುವಂಥದ್ದು. ಸೊ ನೀವು ಫ್ರೆಷರ್ಸ್ ಇದ್ದರೆ ಈ ಸಲನೇ ಅಪ್ಲೈ ಮಾಡಿ, ಮುಂದಿನ ವರ್ಷ ನಿಮಗೆ ಆ ಅವಕಾಶ ಸಿಗಲಿಕ್ಕಿಲ್ಲ. 3 ವರ್ಷ ಪ್ರಾಕ್ಟೀಸ್ ಬೇಕು ಅಂತ ಹೇಳುವಂಥ ಎಲಿಜಿಬಿಲಿಟಿ ಕಂಡೀಷನ್ನು ನೆಕ್ಸ್ಟ್ ರೂಲ್ಸ್ ಫ್ರೇಮ್ ಆಗಿ ನೋಟಿಫೈ ಆದಾಗ, ಅಂದರೆ ಆಲ್ರೆಡಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೀಡಿದೆ, ಬಟ್ ಕರ್ನಾಟಕದಲ್ಲೂ ಕೂಡ ಅದು ಇಂಪ್ಲಿಮೆಂಟ್ ಆಗುತ್ತೆ. ಸೊ ಹಾಗೆ ನಾವು ನೋಡಿರೋ ಹಾಗೆ ಹಲವಾರು ರಾಜ್ಯಗಳಲ್ಲೂ ಕೂಡ ಎಕ್ಸಾಮ್ ಆಗಿಬಿಟ್ಟಿದೆ. ಉದಾಹರಣೆಗೆ ಈಗ ಕೇರಳ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಎಷ್ಟೋ ರಾಜ್ಯಗಳಲ್ಲಿ ಎಕ್ಸಾಮ್ ಕೂಡ ಆಗಿದೆ. ಬಟ್ ನಮ್ಗೆ ಎಕ್ಸಾಮ್ ಆಗಿಲ್ಲ, ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ. ಇನ್ನೂ ಹೆಚ್ಚು ಅಂದರೆ 1 ತಿಂಗಳು ಟೈಮ್ ಇರ್ಬೋದು ಅಂತಲೇ ನಾವು ತಿಳ್ಕೊಳ್ಬೋದು. ಯಾಕೆಂದರೆ ನೋಡಿ, ಈ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮ್ಗೆ ಎಷ್ಟು ದಿನ ಸಮಯಾವಕಾಶ ಇದೆ? ಇವತ್ತು 18 ಅಂದರೆ ಸುಮಾರು 12 ದಿನ ಸಮಯಾವಕಾಶ ಇದೆ. ಸೊ 1-9 ಸೆಪ್ಟೆಂಬರ್ 1ನೇ ತಾರೀಕು ತನಕ ನಿಮಗೆ ಅವಕಾಶ ಇದೆ. ಅಪ್ಲೈ ಮಾಡಿಲ್ಲ ಅಂದರೆ ಅಪ್ಲೈ ಮಾಡಿ, ಲಾಸ್ಟ್ ಡೇಟ್ ನೀಡಿದ್ದಾರೆ. ಹಾಗೂ ಪೇಮೆಂಟ್ ಮಾಡಲಿಕ್ಕೆ ಇನ್ನೂ 1 ದಿನ ಅಡಿಷ್ನಲ್ ಕೊಟ್ಟಿದ್ದಾರೆ, 2 ಸೆಪ್ಟೆಂಬರ್ ನೀಡಿದ್ದಾರೆ. ಓಕೆ, ಸೊ ಆಲ್ರೆಡಿ ಅಪ್ಲೈ ಮಾಡಿದರೆ ಬೇಡ, ಬಟ್ ಅಪ್ಲೈ ಮಾಡದೇ ಇರೋರು ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಟಿಫಿಕೇಷನ್ ಎಕ್ಸ್ಟೆಂಡಿಂಗ್ ದ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್. ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡು ಹೊಸದಾಗಿ ರೀನೋಟಿಫೈ ಮಾಡಿದ್ರ ಅಂತೆಲ್ಲ ಹಾಗೆಲ್ಲ ಕನ್ಫ್ಯೂಷನ್ ಇರ್ತಾರೆ. ಇಲ್ಲ, ಇದು ಅದನ್ನೇ ಆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಅಷ್ಟೇ. ಸೊ ಹೀಗಾದಾಗ ಇಲ್ಲಿ ಇದನ್ನು ರೆಫರೆನ್ಸ್ ಕೊಟ್ಟಿದ್ದಾರೆ, ಒರಿಜಿನಲ್ ನೋಟಿಫಿಕೇಷನ್. ಇದು ಯಾವುದು, ಇದನ್ನು ಕೂಡ ಓದ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇದು ಒರಿಜಿನಲ್ ನೋಟಿಫಿಕೇಷನ್. ಈ ಒರಿಜಿನಲ್ ನೋಟಿಫಿಕೇಷನ್ ನಿಮ್ಮ ಎಲಿಜಿಬಿಲಿಟಿ ಕಂಡೀಷನ್ಸ್, ಹೇಗೆ ಅಪ್ಲೈ ಮಾಡೋದು ಹೇಳುವಂಥ ಎಲ್ಲ ಇದನ್ನು ಕೂಡ ಇಲ್ಲಿ ನೀಡಿದ್ದಾರೆ ಅಲ್ವಾ. ಒರಿಜಿನಲ್ ನೋಟಿಫಿಕೇಷನ್ ದ್ಯಾಟ್ ಈಸ್ ದ ಬೇಸಿಸ್ ಫಾರ್ ಅಸ್. ಸೊ ಇದನ್ನು ನಾವು ನೋಡ್ಕೊಳ್ಬೇಕು. 158 ಪೋಸ್ಟ್ ನೋಡಿ, ತುಂಬ ಒಳ್ಳೆ ಪೋಸ್ಟ್ಗಳ ಸಂಖ್ಯೆ ಇದು. ಸೊ ಇದು ಒಂದು ನಾವಿಲ್ಲಿ ಕಾಣ್ಬೋದು. ಹಾಗೆ ಇದು ಅಬೇಯನ್ಸಲ್ಲಿ ಇಟ್ಟಂಥ ನೋಟಿಫಿಕೇಷನ್, ಸಪ್ಲಿಮೆಂಟ್ರಿ ನೋಟಿಫಿಕೇಷನ್ ಆ ದಿನ ಹೇಳಿದರು. ಈ ಒಂದು ಪ್ರೊಸೆಸ್ ಏನಿದೆ ಅದು ಅಬೇಯನ್ಸಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ. ಯಾಕೆಂತಂದರೆ ಆಲ್ರೆಡಿ ಒಂದು ಕೇಸ್ ಇತ್ತು, ಆಲ್ ಇಂಡಿಯಾ ಜಡ್ಜಸ್ ಅಸೋಸಿಯೇಷನ್ನು. ಅದ್ರಲ್ಲಿ 3 ವರ್ಷ ಪ್ರಾಕ್ಟೀಸ್ ಬೇಕಾ ಬೇಡವಾ ಅಂತ ಹೇಳುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಬೇಯನ್ಸಲ್ಲಿ ಇಟ್ಟಿದ್ರು. ಹಾಗೆ ಜಡ್ಜ್ಮೆಂಟ್ ಕೂಡ ಬಂತು, ಮೇ ಎಂಡಲ್ಲಿ ಸುಮಾರು ಜಡ್ಜ್ಮೆಂಟ್ ಕೂಡ ಬಂದಿತ್ತು. ಅದರಲ್ಲಿ ಹೇಳಿದರು 3 ವರ್ಷ ಪ್ರಾಕ್ಟೀಸ್, ವಕೀಲಿಕೆ ಪ್ರಾಕ್ಟೀಸ್ ಕಡ್ಡಾಯ ಆಗಿರಬೇಕು ಸಿವಿಲ್ ಜಡ್ಜ್ ಅಪ್ಲೈ ಮಾಡಲಿಕ್ಕೆ, ಸಿವಿಲ್ ಜಡ್ಜ್ ಪೋಸ್ಟಿಗೆ ಅಪ್ಲೈ ಮಾಡಲಿಕ್ಕೆ. ಆದರೆ ಆಲ್ರೆಡಿ ನೋಟಿಫೈ ಆಗಿರುವಂಥ ರಾಜ್ಯಗಳಲ್ಲಿ ಆ ವರ್ಷ 3 ವರ್ಷದ ರೂಲನ್ನು ಅಪ್ಲೈ ಮಾಡೋದಿಲ್ಲ. ಯಾರು ಅಪ್ಲೈ ಮಾಡಿದರೆ ಅವರು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ ಇತ್ತು. ಸೊ ನಮ್ಮ ರಾಜ್ಯದಲ್ಲಿ ಆಲ್ರೆಡಿ ನೋಟಿಫಿಕೇಷನ್ ಆಗಿರೋ ಕಾರಣಕ್ಕೆ ಏನಾಗುತ್ತೆ, ನಮಗೆ ಈ ವರ್ಷ ಈ ನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ 3 ವರ್ಷದ ರೂಲ್ ಅಪ್ಲೈ ಆಗೋದಿಲ್ಲ, ಫ್ರೆಷರ್ಸ್ ಕೂಡ ಅಪ್ಲೈ ಆಗ್ಬೋದು. ಸೊ ಈ ಫೆಬ್ರವರಿ 10ಕ್ಕೆ ಯಾರ್ಯಾರಿಗೆ ಫೆಬ್ರವರಿ 10ರಿಂದ ಮಾರ್ಚ್ 12 ತನಕ ಒಂದು ವೇಳೆ ರಿಸಲ್ಟ್ ಬಂದಿರಲ್ಲ, ನೀವು ಎನ್ರೋಲ್ ಆಗಿರಲಿಲ್ಲ, ಸೊ ಯಾವುದೇದೋ ಕಾರಣಕ್ಕೆ ನೀವು ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗಿರಲಿಕ್ಕಿಲ್ಲ. ಬಟ್ ಈಗ ಅವಕಾಶ ಇದೆ, ಒಂದು 10 ದಿನ ಅವಕಾಶ ಇದೆ. ಸೊ ಎಲ್ಲರೂ ಕೂಡ ಒಳ್ಳೆ ಅವಕಾಶ, ಅಟ್ಲೀಸ್ಟ್ ನಿಮಗೆ ಪಾಸ್ ಆಗುತ್ತೋ ಬಿಡ್ತೋ ಒಂದು ಎಕ್ಸ್ಪೀರಿಯನ್ಸ್, ಈ ಜಡ್ಜ್ಮೆಂಟ್ ರೈಟಿಂಗ್
ಇಂದ ಹಿಡಿದು ಟ್ರಾನ್ಸ್ಲೇಷನು ಮೇನ್ಸ್ ಎಕ್ಸಾಮ್ಸಲ್ಲಿ ಸೊ ಪ್ರಿಲಿಮ್ಸಲ್ಲಿ ಬರುವಂಥದ್ದು ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಈ ಜಡ್ಜ್ ಎಕ್ಸಾಮ್ ಬರೆಯುವಂಥದ್ದು. ಸೊ ಅಪ್ಲೈ ಮಾಡಿ ಅದರದ್ದು ಬೆನಿಫಿಟನ್ನು ತೊಗೊಳ್ಳಿ. ಬೆನಿಫಿಟ್ ಹೇಗೆ ಅಂತೇಳಿ ನಿಮ್ಗೆ ಅನಿಸ್ಬೋದು ಖಂಡಿತವಾಗಿಯೂ ಇದು ನಮ್ಗೆ ಇನ್ನೂ ಒಂದು ಟೆನ್ಷನ್ ಆಗುತ್ತೆ ಅಂತೇಳಿ. ಇಲ್ಲ, ಖಂಡಿತವಾಗಿಯೂ ಇಲ್ಲ. ಆ ಪ್ರೊಸೀಜರೇ ಒಂದು ನಾವು ಆ ಹಂತವಾಗಿ ಓದ್ತಾ ಹೋಗುವಂಥದ್ದು. ಅದು ನಮ್ಮ ಸಮಗ್ರವಾಗಿ ನಮ್ಮ ಇಡೀ ಕರಿಯರ್, ನೀವು ಲಾಯರ್ ಆಗಿದ್ದರೆ ಅಥವಾ ಬೇರೆ ಏನಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬೇರೆ ಫೀಲ್ಡಲ್ಲಿ, ಸ್ಟಿಲ್ ಅದು ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದಂತ ಇಲ್ಲಿ ನಾವಿಲ್ಲಿ ಹೇಳ್ಬೋದು. ಹಾಗೆ ಇದನ್ನು ನಾವು ನೋಡೋದಾದರೆ, ಇಟ್ ಈಸ್ ಹಿಯರ್ ಬೈ ನೋಟಿಫೈಡ್ ದ್ಯಾಟ್ ದ ನೋಟಿಫಿಕೇಶನ್ ಡೇಟೆಡ್ 10/2/2025 ಇನ್ವೈಟಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಟು 158 ಪೋಸ್ಟ್ಸ್ ಈಸ್ ವಿಚ್ ವಾಸ್ ಕೆಪ್ಟ್ ಇನ್ ಅಬೇಯನ್ಸ್. ಯಾವುದನ್ನು ಹೋಲ್ಡಲ್ಲಿ ಇಟ್ಟಿದಾರಲ್ಲ ಅದನ್ನು ಈಗ ಮತ್ತೆ ಚಾಲನೆ ಮಾಡಿದ್ದಾರೆ. ಇಟ್ ಈಸ್ ಹಿಯರ್ ಬೈ ಪ್ರೊಸೀಡೆಡ್ ಅಂತ ಹೇಳಿ ಹೇಳ್ತಾರೆ. ಸೊ ಇನ್ನು ಯಾವುದೇ ರೀತಿ ತಡೆಗಳು ಬರಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಓದಲಿಕ್ಕೆ ಪ್ರಾರಂಭ ಮಾಡಿ. ಬೇಸಿಕ್ ಥಿಂಗ್, ಯಾಕಂದರೆ ತುಂಬ ಜನ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ದೀರಿ ಓದುವಂಥದ್ದು, ಎಕ್ಸಾಮ್ ಆಗತ್ತೋ ಇಲ್ವೋ ಅಥವಾ ನಾವು ಹೇಗೆ ಏನಾಗತ್ತೆ ಹೇಳುವಂಥದ್ದು. ಸೊ ಆ ರೀತಿ ಮಾಡ್ಕೊಳ್ಬೇಡಿ. ಇವತ್ತಿಂದನೇ, ಈಗಲಿಂದನೇ ಒಂದು ಸೆಕ್ಷನ್ ಆದರೂ ಓದ್ಕೊಂಡು ಮಲಗಿ. ಈಗ ಆಲ್ರೆಡಿ ಸಂಜೆ ಆಯಿತು, ಬಟ್ ಸ್ಟಿಲ್ ಒಂದು ಸೆಕ್ಷನ್ ಆದರೂ ಚಾಲನೆ ಮಾಡಿ. ನಾಳೆ ಹೇಳುವಂಥ ಇದು ಬೇಡ, ಇವತ್ತೇ ಪ್ರಾರಂಭ ಮಾಡಿ ಓದುವಂಥದ್ದು. ಸಮ್ವೇರ್ ಯುವರ್ ಎಫರ್ಟ್ಸ್ ವಿಲ್ ಗಿವ್ ಫ್ರೂಟ್ಸ್. ಓಕೆ, ಎಸ್. ಸೊ ಲಾಸ್ಟ್ ಡೇಟ್ ನಾನು ನಿಮಗೆ ಹೇಳಿದೆ. ಹಾಗೆ ಬೇರೆ ಎಲ್ಲ ಹೇಗೆ ರಿಕ್ರೂಟ್ಮೆಂಟ್ ಪ್ರೊಸೀಜರು, ರಿಸರ್ವೇಷನ್ ಬಗ್ಗೆ, ಮಿನಿಮಮ್ ಕ್ವಾಲಿಫಿಕೇಷನ್, ಏಜ್ ಲಿಮಿಟ್, ಎನ್ರೋಲ್ಮೆಂಟ್, ಇದಕ್ಕೆ ಸಂಬಂಧಪಟ್ಟದ್ದು ಎಲ್ಲದೂ ಕೂಡ ನಾವು ಎಲ್ಲಿ ರೆಫರ್ ಮಾಡಬೇಕು, ಅದನ್ನು ನಾವು ಒರಿಜಿನಲ್ ನೋಟಿಫಿಕೇಷನ್ ಇದೆ ಅದ್ರ ಪ್ರಕಾರ ರೆಫರ್ ಮಾಡಬೇಕು. ಸೊ ಒರಿಜಿನಲ್ ನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಅದನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೀಡ್ತಿದ್ದೇನೆ, ಅದನ್ನು ನೀವು ಚೆಕ್ ಮಾಡಿ ನೋಡಿ. ಓಕೆ, ಅಂದರೆ ಡೀಟೇಲ್ ಆಗಿ ನಿಮ್ಗೆ ಗೊತ್ತಾಗಬೇಕಂದ್ರೆ ಒರಿಜಿನಲ್ ನೋಟಿಫಿಕೇಷನ್ ಯಾವ ರೀತಿ ಇತ್ತು ಅಂತ ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಓಕೆ, ಸೊ ಇಷ್ಟೇ ಈ ನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟೇ. ಯಾಕಂದರೆ ತುಂಬ ಜನ ವಿದ್ಯಾರ್ಥಿಗಳು ಎಷ್ಟೋ ದೇವೇರಿನ ಆ ಒಂದು ಡೈಲೆಮ್ ಅಂತ ಹೇಳ್ತಾರೆ, ದ್ವಂದ್ವದಲ್ಲಿ ಇದು ಆಗತ್ತೋ ಇಲ್ವೋ, ಎಷ್ಟು ಸಮಯ ಆಯಿತು. ಯಾಕಂದರೆ 2023ರಲ್ಲೂ ಎಕ್ಸಾಮ್ ಆಗಿರಲಿಲ್ಲ. ಸೊ 2024ರಲ್ಲೂ ಪಾಪ ಕರೆದ್ರು, ಬಟ್ ಈ ರೀತಿ ಆಯಿತು. ಸೊ ತುಂಬ ಅವರಿಗೆ ಆ ಕರಿಯರ್ ಏನು ಪ್ರಾಬ್ಲಮ್ ಆಗ್ತಾಯಿತ್ತು. ಈಗಲಾದರೂ ಅದನ್ನು ಮರೆತು ಈಗ ಸರಿಯಾಗಿ ಓದಲಿಕ್ಕೆ ಪ್ರಾರಂಭ ಮಾಡಿ, ಆಯಿತಾ? ಎಸ್. ಸೊ ಹಾಗೆ ನಿಮಗೆ ಯಾವುದಕ್ಕಾದ್ರೂ ಇದು ಕನ್ನಡದ ವರ್ಷನ್ ಅಂತೇಳಿ ನಾವು ಹೇಳ್ಬೋದು. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೈಡೆನ್ಸ್ ಬೇಕು, ನೋಟ್ಸ್ ಬೇಕು ಹೇಳುವಂಥದ್ದಿದ್ರೆ ಖಂಡಿತವಾಗಿಯೂ ನಮ್ಮಲ್ಲಿ ಬುಕ್ಸ್ಗಳು ಅವೈಲೇಬಲ್ ಇವೆ. ಹಾಗೂ ಕೆಲವೊಂದು ಕೋರ್ಸಸ್ಗಳು ಅವೈಲೇಬಲ್ ಇವೆ. ಆಲ್ರೆಡಿ ರೆಕಾರ್ಡೆಡ್ ಕೋರ್ಸ್ಗಳು ಅವೈಲೇಬಲ್ ಇವೆ, ಆನ್ಗೋಯಿಂಗ್ ಕೋರ್ಸಸ್ಗಳಿವೆ, ಇನ್ನೂ ಹೊಸದಾಗಿ ಸ್ಟಾರ್ಟ್ ಆಗುವಂಥ ಬ್ಯಾಚಸ್ಗಳು ಕೂಡ ಇವೆ. ಅದ್ರ ಬಗ್ಗೆ ನಾವು ವೆರಿ ರೀಸೆಂಟ್ಲಿ ನಾವು ಇನ್ನೂ ಹತ್ತಿರದಲ್ಲೇ ನಾವು ಡೀಟೇಲ್ಸ್ ಕೊಡ್ತಾ ಹೋಗ್ತೇವೆ. ಯೂಟ್ಯೂಬ್ ಚಾನಲಲ್ಲಿ ನಾನು ಪ್ರತಿದಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಯಾಕಂದರೆ ಸ್ವಲ್ಪ ಸಮಯ ವಿ ಹ್ಯಾಡ್ ಟೇಕನ್ ಬ್ರೇಕ್, ಯಾಕಂದರೆ ಯಾರಿಗೂ ಗೊತ್ತಿರಲಿಲ್ಲ ಎಕ್ಸಾಮ್ ಹೇಗಾಗತ್ತೆ ಹೇಳುವಂಥದ್ದು. ಸೊ ನಾವು ಕೂಡ ಅಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರಲಿಲ್ಲ. ಬಟ್ ಇನ್ನೂ ನಿರಂತರವಾಗಿ ಈ ವಿಡಿಯೋದಲ್ಲಿ, ಈ ಚಾನಲಲ್ಲಿ ನಿಮಗೆ ಈ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ, ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಸ್ಪೆಷಲೈಸೇಷನ್ ಏನು, ಈ ಚಾನಲ್ ಸ್ಪೆಷಲೈಸೇಷನ್ ಅಂದರೆ ಆ ಕಂಟೆಂಟ್, ಕೋರ್ಸ್ ಏನಿದೆ ಅಥವಾ ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಅದರದ್ದು ಕೋರ್ ಸ್ಪೆಷಲೈಸೇಷನ್ ಅಂತ ಹೇಳಿ ನಾವು ಈ ಚಾನಲ್ಗೆ ನಿಗದಿಪಡಿಸಿದ್ದೇವೆ. ಸೊ ಹಾಗೆ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ನೀವು ಈ ಅಭಿಜ್ಞಾ ಲಾ ಸಿರೀಸ್ ಯೂಟ್ಯೂಬ್ ಚಾನಲಲ್ಲಿ ಕಾಣ್ಬೋದು, ಆಯಿತಾ? ಸೊ ಹಾಗಿದ್ರೆ ಕೋರ್ಸ್ಗಳ ಬಗ್ಗೆ ಒಂದು ಮಾಹಿತಿನ ನೀಡ್ತೇನೆ. ಹೊಸ ಬ್ಯಾಚಸ್ಗಳು ಕೂಡ ಪ್ರಾರಂಭ ಆಗಲಿಕ್ಕಿವೆ. ರಿವಿಷನ್, ಅಲ್ಟಿಮೇಟ್ ರಿವಿಷನ್ ಬ್ಯಾಚ್ ಅಂತ ಹೇಳುವಂಥದ್ದು. ಸೊ ಓನ್ಲಿ ದಿಸ್ ಮಚ್ ಅಂತ ಹೇಳುವಂಥ ರಿವಿಷನ್ ಬ್ಯಾಚ್ ಇತ್ತು, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇವೆ, ಆನ್ ಗೋಯಿಂಗ್. ಸೊ ಅದರ ನೆಕ್ಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ ಇನ್ನೂ ಸ್ವಲ್ಪ ಏನು ಹೇಳ್ತಾರೆ, ಲೈಕ್ ಲಿಮಿಟೆಡ್ ವರ್ಷನಲ್ಲಿ ನಾವು ಹೇಳುವಂಥದ್ದು ಆ ರೀತಿ ಕೋರ್ಸ್ಗಳನ್ನು ಕೂಡ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಸೊ ಯಾವುದಕ್ಕೆ ಕೂಡ ನೀವು ಇಂಟ್ರೆಸ್ಟ್ ಇದ್ದರೂ ಕೂಡ ಜಾಯ್ನ್ ಆಗ್ಬೋದು. ಯಾಕೆಂದರೆ ರಿವಿಷನ್ ಮಾಡ್ತಾ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಕೂಡ ಸಾಲ್ವ್ ಮಾಡಲಿಕ್ಕಿದ್ದೇವೆ. ಯೂಟ್ಯೂಬಲ್ಲಿ ಕೂಡ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತಿದ್ದೇವೆ, ರೀಸೆಂಟ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಸೊ ರಿಸೋರ್ಸಸ್ಗಳಿವೆ, ನೀವು ಓದುವಂಥದ್ದು ಮಾತ್ರ ಬಾಕಿ ಇರುವಂಥದ್ದು. ಫ್ರೀ ರಿಸೋರ್ಸ್ಗಳು ಇವೆ, ಪೇಯ್ಡ್ ರಿಸೋರ್ಸ್ಗಳು ಇವೆ, ಸ್ಟ್ರಕ್ಚರ್ಡ್ ರಿಸೋರ್ಸ್ಗಳು ಇವೆ, ಅಥವಾ ಅಲ್ಲಿ ಇಲ್ಲಿ ಹುಡುಕ್ತಾ ಸಿಗುವಂಥ ರಿಸೋರ್ಸ್ಗಳು ಕೂಡ ಇವೆ. ಬಟ್ ಅಲ್ಟಿಮೇಟ್ಲಿ ನೀವು ಮನಸ್ಸು ಮಾಡಬೇಕು ಓದುವಂಥದ್ದು. ಸೊ ಇನ್ನು ಮುಂದೆ ಅಟ್ಲೀಸ್ಟ್ ಒಂದು ಐ ವಾಂಟ್ ಸೇ ಇಷ್ಟು ನಂಬರ್ ಆಫ್ ಅವರ್ಸ್ ಓದಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆದರೂ ಮಿನಿಮಮ್ ನೀವು ಸಂಪೂರ್ಣ ಕಾನ್ಸಂಟ್ರೇಷನ್ ಇಟ್ಟು ಡೆಡಿಕೇಟೆಡ್ ಆಗಿ ಓದಿದ್ರು ಸಹ ಮಿನಿಮಮ್ 6 to 7 ಅವರ್ಸ್ ಅಂತೂ ಬೇಕಾಗತ್ತೆ. ಅಟ್ಲೀಸ್ಟ್ 4 ಅವರ್ಸ್ ಅಂತಾದರೂ ಓದಲೇಬೇಕು. ಪ್ರಿಲಿಮ್ಸ್ಗೆ ಹೇಗೋ ಪಾಸ್ ಆಗಿಬಿಡ್ಬೋದು, ಬಟ್ ಮೇನ್ಸಿಗೆ ಇಟ್ಸ್ ವೆರಿ ಡಿಫಿಕಲ್ಟ್.
ಮೇನ್ಸ್ ಎಕ್ಸಾಮ್ಸಿಗೆ ತುಂಬ ಕಷ್ಟ ಆಗುತ್ತೆ ಕ್ಲಿಯರ್ ಮಾಡಲಿಕ್ಕೆ. ಸೊ ಮೇನ್ಸಿಗೂ ಜೊತೆಯಾಗಿ ಅಲ್ಲೇ 1 ಅವರ್ ಅದನ್ನು ಡಿವೈಡ್ ಮಾಡಿಕೊಂಡು ಓದಲಿಕ್ಕೆ ಪ್ರಾರಂಭ ಮಾಡಿ. ಇದ್ರ ಬಗ್ಗೆ ಡೀಟೇಲ್ ಆದಂಥ ಹೇಗೆ ಓದಬೇಕು ಸ್ಟ್ರಾಟಜಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾಕೆಂದರೆ ಈ ಹಿಂದೆ ಆಲ್ರೆಡಿ ವಿಡಿಯೋ ಮಾಡಿದೆ, ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಬಟ್ ನಾವು ಎವಾಲ್ವ್ ಆಗ್ತಾ ಇರ್ತೇವೆ, ಹಲವಾರು ವಿದ್ಯಾರ್ಥಿಗಳನ್ನ ಮೀಟ್ ಮಾಡಿ ಇನ್ನೂ ನಮಗೂ ಹೊಸ ಐಡಿಯಾಸ್ಗಳು ಬರ್ತಾ ಇರ್ತವೆ. ಸೊ ಅದೇ ರೀತಿಯಲ್ಲಿ ಹೊಸ ವೀಡಿಯೋಸ್ಗಳನ್ನು ಕೂಡ ನಾವು ಅದರಲ್ಲಿ ಹೊಸ ಸ್ಟ್ರಾಟಜೀಸ್ಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಹಾಗೆಯೇ ನಮ್ಮ ಆನ್ಲೈನ್ ರಿಸೋರ್ಸ್ಗಳ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಸ್ ಆಫ್ ನೌ ವಿ ಹ್ಯಾವ್ 2 ಆ್ಯಪ್ಸ್, 2 ಆ್ಯಪ್ಸ್ಗಳಿವೆ. ಅಭಿಜ್ಞಾ ಲಾ ಸಿರೀಸ್ ಅಂತ ಇದೆ ಹಾಗೂ ಅಭಿಜ್ಞಾ ಎಜುಕೇಷನ್ ಅಂತ ಹೇಳುವಂಥ ಆ್ಯಪ್ ಇದೆ. ಅಭಿಜ್ಞಾ ಲಾ ಸಿರೀಸಲ್ಲಿ ಲೈಕ್ ಆಲ್ರೆಡಿ ಹಲವಾರು ರೆಕಾರ್ಡೆಡ್ ಕ್ಲಾಸಸ್ಗಳು, ಲೆಕ್ಚರ್ಸ್ಗಳು ಎಲ್ಲ ಇವೆ. ಬಟ್ ಅಭಿಜ್ಞಾ ಎಜುಕೇಷನ್ ಹೇಳುವಂಥದ್ದು ಫುಲ್ ಆಲ್ ಇಂಡಿಯಾ ಲೆವೆಲಲ್ಲಿ ಇಂಗ್ಲೀಷ್ಗೂ ಕೂಡ ವಿ ಆರ್ ಗೋಯಿಂಗ್ ಟು ಎಕ್ಸ್ಟೆಂಡ್ ಇನ್ ಅ ಫ್ಯೂಚರ್ ಪೀರಿಯಡ್ ಆಫ್ ಟೈಮ್. ಬಟ್ ಈಗ ಕನ್ನಡಕ್ಕೆ ಸಂಬಂಧಪಟ್ಟ ಕ್ಲಾಸಸ್ಗಳು ಕೂಡ ಇವೆ. ಸೊ ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ ನೀವು ಈ 3 months ಕೋರ್ಸ್ ಅಂತ ಹೇಳುವಂಥದ್ದು ಅದು ಆಲ್ರೆಡಿ ಆವಾಗಲೇ ಪ್ರಾರಂಭ ಆಗಿದ್ದು. ಬಟ್ ನಮ್ಮ ಪ್ರೊಸೀಜರ್ ಕೂಡ ಅಬೇಯನ್ಸಲ್ಲಿರೋದಕ್ಕೆ ನಮ್ಮ ಕೋರ್ಸ್ ಕೂಡ ಸ್ವಲ್ಪ ನಾನು ಹೋಲ್ಡಲ್ಲಿ ಇಟ್ಟಿದ್ದೆ. ಬಟ್ ಈಗ ಅಗೇನ್ ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ಕಂಟೆಂಟ್ ಆನ್ ದಿಸ್ ಕೋರ್ಸ್. ಆಲ್ರೆಡಿ ಇದೆ, ಹಲವಾರು ಕಂಟೆಂಟ್ಗಳಿವೆ. ಬಟ್ ಲೈವ್ ಕ್ಲಾಸ್ಗಳು ಕೂಡ ಇಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಇಟ್ ಹಿಯರ್ ಆ್ಯಸ್ ಐ ಆಲ್ರೆಡಿ ಪ್ರಾಮಿಸ್ಡ್. ಒನ್ಸ್ ನೋಟಿಫಿಕೇಷನ್ ನಿಮಗೆ ಎಕ್ಸಾಮ್ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಅಂದರೆ ಅದು ಪ್ರಾರಂಭ ಆದ ನಂತರ ವಿಲ್ ಸ್ಟಾರ್ಟ್ ವಿತ್ ಲೈವ್ ಕ್ಲಾಸ್ ಅಂತ ಹೇಳಿದೆ. ಸೊ ಅದೇ ರೀತಿ ಈ ಬ್ಯಾಚಲ್ಲಿ, ಈ ಕೋರ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ರೆಕಾರ್ಡೆಡ್ ವೀಡಿಯೋಸ್ ಇರ್ಬೋದು, ಲೈವ್ ಕ್ಲಾಸ್ಗಳನ್ನು ಕೂಡ ಪೆಂಡಿಂಗ್ ಇದನ್ನು ವಿ ಆರ್ ಗೋಯಿಂಗ್ ಟು ಅಪ್ಲೋಡ್. ಹಾಗೆ ಇಲ್ಲಿ ನೀವು ಕೋರ್ಸಸ್ ಅಂತ ನೋಡಿದರೆ ನಮ್ಮ ಹಲವಾರು ಬುಕ್ಸ್ಗಳು ಕೂಡ ಇಲ್ಲಿ ಸಿಗ್ತವೆ. ಓಕೆ, ಕೋಂಬೋ ಬುಕ್ಸ್ಗಳನ್ನು ನೀವು ನೋಡ್ಬೋದು. ಆಲ್ರೆಡಿ 8 ಬುಕ್ಸ್ಗಳು ಅವೈಲೇಬಲ್ ಇವೆ. ತುಂಬ ಬೆಸ್ಟ್ ಸೆಲ್ಲಿಂಗ್ ಅಂತಂದರೆ ಜುಡಿಷರಿ ಪ್ರಿಲಿಮ್ಸ್ ರೆಡಿ ರೆಕನರ್ ಅಂತ ಹೇಳುವಂಥದ್ದು 9 ಆ್ಯಕ್ಟ್ಸ್ಗಳನ್ನು ನಾವು 1 ಲೈನರ್ಸಲ್ಲಿ ನೀಡಿದ್ದೇವೆ. ಸೊ ಅದು ಒಂದಿದೆ ಅಂತ ಹೇಳ್ಬೋದು. ಸೊ 3 months ಕೋರ್ಸ್ ಹೇಳುವಂಥದ್ದು ಲೈಕ್ ಇಟ್ ಹ್ಯಾಸ್ ಮೋರ್ ವೀಡಿಯೋಸ್, ಲೈಕ್ 100 ವೀಡಿಯೋಸ್ಗಳಿವೆ. ಸೊ ಅದು ತುಂಬ ಹೆವಿ ಆಗುತ್ತೆ ಅಂತ ಹೇಳುವಂಥವ್ರು. ಇನ್ನು ಅಭಿಜ್ಞಾ ಎಜುಕೇಷನ್ ಹೇಳುವಂಥ ಆ್ಯಪ್ ಇದೆ, ಅಲ್ಲಿ ಕೋರ್ಸಸ್ ಅಂತ ಹೇಳಿ ನೀವು ಹೋದರೆ ಅಲ್ಲಿ ಓನ್ಲಿ ದಿಸ್ ಮಚ್ ಹೇಳುವಂಥದ್ದು ಸುಮಾರು 30 to 40 hours ಕಂಟೆಂಟ್ ಇರುವಂಥದ್ದು. ಇಟ್ ಈಸ್ ಲೈಕ್ ಇದೆಲ್ಲ ಲೈವ್ ಕ್ಲಾಸಸ್ಗಳು ನಾವು ಮಾಡುವಂಥದ್ದು. ಸೊ ಇಲ್ಲಿ ದಿಸ್ ಕೋರ್ಸ್ ಅಂತ ಹೇಳ್ಬೋದು. ಈ ಬ್ಯಾಚ್ ಆಲ್ರೆಡಿ ಪ್ರಾರಂಭ ಇದೆ, ಆನ್ ಗೋಯಿಂಗ್ ಬ್ಯಾಚ್ ಇದು. ಸೊ ಇದನ್ನು ಕೂಡ ಜಾಯ್ನ್ ಆಗ್ಬೋದು. ಕ್ಲಾಸಸ್ ಆಗಿರುವಂಥದ್ದು ರೆಕಾರ್ಡೆಡ್ ಲೆಕ್ಚರ್ಸ್ಗಳು ನಿಮಗೆ ಸಿಗ್ತವೆ. ಬಟ್ ಇದು ಬೆಳಿಗ್ಗೆ ಮಾಡುವಂಥ ಕ್ಲಾಸ್ ಇದು, ಆಯಿತಾ. ಸೊ ಹಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕೂಡ ಇದೆ. ಸೊ ಇಷ್ಟು ಮಾಹಿತಿನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿಯೂ ಇಲ್ಲಿ ಕಾಣ್ತಾ ಇರುವಂಥ ನಂಬರ್ ಏನಿದೆ 9036201870 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಥವಾ ನಮ್ಮ ಆ್ಯಪನ್ನು ಕೂಡ ಡೈರೆಕ್ಟ್ ಆ್ಯಂಡ್ರಾಯ್ಡಲ್ಲಿ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಇಷ್ಟು ಮಾಹಿತಿಯನ್ನು ಹೇಳ್ತಾ ಇನ್ನೂ ಬಹಳಷ್ಟು ಒಂದು ವೀಡಿಯೋಸ್ಗಳ ಒಂದು ಮಾಹಿತಿ ನಮ್ಮ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಆಗ್ತಾ ಇರ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.